ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತೆ. ಅದಕ್ಕೂ ಮುಂಚೆ ನನ್ನ ಮಗನಿಗೆ ಸ್ಕೂಲಲ್ಲಿ ಏನೋ ಪಾಟ್ ಮಾಡ್ಕೊಬರೋದಕ್ಕೆ ಹೇಳಿದ್ರಂತೆ. ಹಾಗಾಗಿ ನಾನು ಪಾಟ್ ರೆಡಿ ಮಾಡ್ತಾ ಇದ್ದೆ. ಅವನ ಹೆಸರು ಪ್ರಜ್ವಲ್ ಅಂತ ಇರೋದ್ರಿಂದ ಪಿ ಅಕ್ಷರದಲ್ಲಿ ಅದೇ ಥರ ಗಿಡಗಳನ್ನ ಹಾಕೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಗಿಡನ ಹಾಕ್ತಾಯಿದ್ದೆ. ಪಿ ಅನ್ನೋ ಸಿಂಬಲ್ಗೆ ಹುರುಳಿಕಾಳು ಬೀಜ ಹಾಕಿ ಸುತ್ತಲೂ ರಾಗಿ ಹಾಕಿ ಡೆಕೋರೇಷನ್ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿ ಹಾಕಿದ್ದೀನಿ. ಈ ರೀತಿ ಡೆಕೋರೇಷನ್ ಮಾಡಿದೆ. ಬಟ್ ಅದು ಗಿಡ ಆದಮೇಲೆ ಅದು ಹೇಗೆ ಬರುತ್ತೆ ಅಂತ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಇನ್ನು ಮಗನ ಬರ್ತ್ಡೇ ಬಂತು. ಬರ್ತ್ಡೇ ಮಾಡಬೇಕು, ಸೆಲೆಬ್ರೇಷನ್ ಮಾಡಬೇಕಂತ ಏನು ಅಂದ್ಕೊಂಡಿರಲಿಲ್ಲ. ಬಟ್ ಅವನು ಬಿಡ್ತಾ ಇರಲಿಲ್ಲ. ಅಮ್ಮ ಸೆಲೆಬ್ರೇಷನ್ ಮಾಡಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ಕೋತಾರೆ ಅಂತ ಹೇಳ್ತಾನೆ ಇದ್ದ. ಇನ್ನು ಅವ್ನ ಖುಷಿ ಯಾಕೆ ಹಾಳು ಮಾಡೋದು, ಇಷ್ಟೆಲ್ಲ ಕೇಳ್ತಿದ್ದಾನಲ್ಲ ಅಂತ ಸಿಂಪಲ್ಲಾಗಿ ಮಾಡೋಣ ಸೆಲೆಬ್ರೇಷನ್ ಅಂದ್ಕೊಂಡು ಮನೆಯಲ್ಲೇ ಸ್ವಲ್ಪ ಡೆಕೋರೇಷನ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಏನಿಲ್ಲ, ಆವಾಗವಾಗ ಅವನಿಗೆ ಪ್ರಾಜೆಕ್ಟು ಮಾಡೆಲ್ಲು ಅಂತ ಏನೇನೋ ಕೊಡ್ತಾ ಇರ್ತಾರೆ. ಹಾಗಾಗಿ ನಾನು ಥರ್ಮೋಕೋಲ್ ಶೀಟ್ನ ತಂದಿಟ್ಟಿದ್ದೆ. ಸುಮ್ಮನೆ ಆ ಥರ್ಮೋಕೋಲ್ ಶೀಟು ವೇಸ್ಟ್ ಆಗಬಾರ್ದು ಅಂತ ಆರ್ಟ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಪೇಂಟ್ ಮಾಡ್ತಾಯಿದ್ದೆ. ಬರ್ತ್ಡೇ ಮಾಡೋ ಪ್ಲ್ಯಾನ್ ಏನೂ ಇರಲಿಲ್ಲ. ಇದೆಲ್ಲ ಮಾಡ್ತಿರೋದು ಅವ್ನ ಖುಷಿಗೋಸ್ಕರ. ಇನ್ನು ಈ ಥರ ಥರ್ಮೋಕೋಲ್ ಶೀಟಲ್ಲಿ ಏನಾದರೂ ಮಾಡಿಸ್ತೀನಿ ಅಂತ ಡೆಕೋರೇಟಿವ್ ಆಗಿ ಮಾಡಿಸ್ತೀನಿ ಅಂತಂತಂದರೆ ಏನಿಲ್ಲ ಅಂತಂದರೂ ಆಚೆ ಕಡೆ 200-300 ರೂಪಾಯಿ ಇಲ್ಲ 400-500 ಈ ಥರ ತೊಗೋತಾರೆ. ಹಾಗಾಗಿ ನಾನು ಮನೆಯಲ್ಲೇ ಈ ರೀತಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಈ ರೀತಿ ನಾವೇ ಒಂದು ಡೆಕೋರೇಟಿವ್ ಆಗಿ ರೆಡಿ ಮಾಡಿ ಅದನ್ನು ಸೆಲೆಬ್ರೇಟ್ ಮಾಡೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ. ಅದೇನೋ ಗೊತ್ತಿಲ್ಲ, ಈ ರೀತಿ ಕ್ರಾಫ್ಟ್ಗಳು ರೆಡಿ ಮಾಡಬೇಕು ಅಂತಂದರೆ ನನಗಂತೂ ತುಂಬಾ ಖುಷಿ. ಸೊ ಸಿಂಪಲ್ಲಾಗಿ ಒಂದು ಆರ್ಟ್ ಶೇಪಲ್ಲಿ ಪೇಂಟ್ ಮಾಡಿಬಿಟ್ಟು ಹ್ಯಾಪಿ ಬರ್ಡೇ ಪ್ರಜ್ವಲ್ ಅಂತಂದ್ಬಿಟ್ಟು ನೇಮ್ ಬರೆದೆ ಅಷ್ಟೇ. ಇನ್ನು ಕೆಲವೊಂದು ಸ್ಟಿಕ್ಕರ್ಸ್ ಎಲ್ಲ ಅವನು ಪ್ರಾಜೆಕ್ಟಿಗೆ ಅಂತಂದ್ಬಿಟ್ಟು ನಾನು ತೊಗೊಂಡು ಬಂದಿದ್ದೆ. ಅದೇನು 5 ರುಪೀಸು 10 ರುಪೀಸ್ ಇರಬೇಕು ಅನಿಸುತ್ತೆ ಶೀಟ್ ಅಷ್ಟೇ. ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಲಿ ಅಂತಂದ್ಬಿಟ್ಟು ಮಧ್ಯೆ ಆ ಥರ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸ್ತಾ ಇದ್ದೆ. ಇದಕ್ಕೆ ಅಂತಲೇ ಜಾಸ್ತಿ ಏನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ನಾನು. ಮಕ್ಕಳು ಖುಷಿಯಾಗಿರಬೇಕು, ಡೆಕೋರೇಟಿವ್ ಆಗಿಯೂ ಕಾಣಬೇಕು ಅಂತಂತೇಳ್ಬಿಟ್ಟು ನಾನು ಮನೆಯಲ್ಲಿರ್ತಕ್ಕಂಥ ಕೆಲವೊಂದು ಐಟಮ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಪೇಂಟ್ ಮಾಡಿದೆ. ಟೋಟಲಿ ಫೈನಲ್ ಲುಕ್ ಈ ರೀತಿ ಬಂತು ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಬರ್ತ್ಡೇ ಅಂತಂದಮೇಲೆ ಕೇಕ್ ಕಟ್ ಮಾಡಲೇಬೇಕಲ್ವಾ, ಹಾಗಾಗಿ ಸಿಂಪಲ್ಲಾಗಿ ಒಂದು ಕೇಕ್ ಮಾಡೋಣ ಅಂತಂದ್ಬಿಟ್ಟು ಕೇಕ್ ರೆಡಿ ಮಾಡ್ತಾಯಿದ್ದೆ ನಾನೇ. ಅದು ಮಿಕ್ಕಿ ಮೌಸ್ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಅವನಿಗೆ ಮಿಕ್ಕಿ ಮೌಸ್ ಅಂದರೆ ತುಂಬ ಇಷ್ಟ. ಅವ್ನು ಫಸ್ಟೇ ಹೇಳಿದ್ದ, ಅಮ್ಮ ಮಿಕ್ಕಿ ಮೌಸ್ ಮಾಡಿಕೊಡಮ್ಮ ನನ್ನ ಬರ್ಡೇಗೆ ಅಂತಂತೇಳಿ. ಅದು ಮಿಕ್ಕಿ ಮೌಸ್ ಹೋಗಿ ಬೇರೆ ಶೇಪೇ ಆಯಿತು. ಬಟ್ ಆದರೂ ಚೆನ್ನಾಗೇ ಬಂದಿತ್ತು ಕೇಕು. ಫೈನಲಿ ಈ ಲುಕ್ಕಲ್ಲಿ ಕೇಕ್ ರೆಡಿಯಾಗೋಯಿತು. ಇನ್ನು ಅವ್ನ ಫ್ರೆಂಡ್ಸ್ ಎಲ್ಲ ಬರ್ಡೇಗೆ ಬಂದಿದ್ದರು. ಅವನ ಖುಷಿಗಂತೂ ಮಿತಿನೇ ಇಲ್ಲ, ಕುಣಿತಾ ಇದ್ದ. ಇನ್ನು ಡೆಕೋರೇಷನ್ ಸ್ವಲ್ಪ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಂಡು ಬಲೂನ್ಸ್ ಎಲ್ಲ ಊದಿ ಬಲೂನ್ಸ್ ಕಟ್ಟೋಣ ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ವು. ಅವ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ವು, ಆಂಟಿ ಅದನ್ನು ಕಟ್ಟಿ, ಆಂಟಿ ಇದನ್ನು ಕಟ್ಟಿ. ಅಂದರೆ ಎಲ್ಲ ಸೇರ್ಕೊಂಡು ಒಂಥರ ಸೆಲೆಬ್ರೇಷನ್ ಮಾಡಿದ್ರೆ ತುಂಬಾ ಖುಷಿ ಇರುತ್ತೆ. ನಾನೇ ಬೇರೆ ಥರ ಪ್ಲ್ಯಾನ್ ಮಾಡಿದ್ದೆ, ಬಟ್ ಅದೇ ಬೇರೆ ಥರ ಆಗೋಯಿತು ಬರ್ಡೇ ಸೆಲೆಬ್ರೇಷನ್ನು. ಅದೇನಾಯಿತು ಅಂತಂದರೆ ನಾನು ಅವ್ನಿಗೆ ಹೇಳಿದ್ದೆ ಸೆಲೆಬ್ರೇಷನ್ ಮಾಡಲ್ಲಪ್ಪ ಈ ಸಲ ಅಂತಂತೇಳಿ. ಅದು ಅವನು ನಿಜ ಅಂತಲೇ ಅಂದ್ಕೊಂಡಿದ್ದೆ. ಅದು ನಮ್ಮಮ್ಮ ಸೆಲೆಬ್ರೇಷನ್ ಮಾಡಲ್ಲ ಅಂತಲೇ ಅಂದ್ಕೊಂಡಿದ್ದ. ಆ ಟೈಮಲ್ಲಿ ಅವನನ್ನು ಬೇಕ್ರಿಗೆ ಕಳಿಸ್ಬಿಟ್ಟು ಅವ್ನು ಬರೋ ಅಷ್ಟರೊಳಗೆ ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡಿಬಿಟ್ಟು ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ. ಬಟ್ ಅವನು ಯಾವಾಗಲೂ ಬೇಕ್ರಿನಲ್ಲಿರೋ ಅಂಥವನು ಆವತ್ತು ಬೇಗನೆ ಮನೆಗೆ ಬಂದುಬಿಟ್ಟಿದ್ದ. ಹಾಗಾಗಿ ಸರ್ಪ್ರೈಸ್ ಎಲ್ಲ ಹಾಳಾಗೋಯಿತು. ಅದು ಏನೇ ಆಗಲಿ ಒಟ್ಟಿನಲ್ಲಿ ಅವ್ನ ಮುಖದಲ್ಲಿ ನಗು ಬಂತಲ್ಲ, ಸೊ ಅಷ್ಟೇ ಸಾಕು. ಫೈನಲಿ ಕೇಕ್ ತೊಗೊಂಡು ಬಂದರು. ಇನ್ನು ಕೇಕ್ ಕಟ್ ಮಾಡೋದಷ್ಟೇ ಬಾಕಿ. ನಮ್ಮದೇನೇ ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು, ಏನೇ ನೋವಿರ್ಬೋದು, ಅದನ್ನೆಲ್ಲ ಮಕ್ಕಳ ಮುಂದೆ ತೋರಿಸ್ಕೊಂಡೆ ಅವ್ರ ಜೊತೆ ನಗ್ನಗ್ತಾ ಕೇಕ್ ಕಟ್ ಮಾಡಿಕೊಂಡು. ಬಟ್ ಅವರ ಖುಷಿನ ನಾವು ನೋಡ್ತಾ ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ಆ ಖುಷಿ ಮುಂದೆ ಬೇರೆ ಏನೂ ಇಲ್ಲ. ಇದರಿಂದ ಅವರು ಖುಷಿಯಾಗಿರ್ತಾರೆ, ನಾವು ಹ್ಯಾಪಿಯಾಗಿರ್ತೀವಿ. ಅವ್ರ ಮುಖದಲ್ಲಿ ಸ್ವಲ್ಪ ನಗು ಬಂದರೆ ಸಾಕು, ನಮಗೆ ಏನೋ ಒಂಥರ ಆನಂದ ಆದಂಗಾಗುತ್ತೆ. ಫೈನಲಿ ಏನೇ ಇರಲಿ ಸೆಲೆಬ್ರೇಷನ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಅಂತೂ ಸೆಲೆಬ್ರೇಷನ್ ಆಗೋಯಿತು. ಸ್ಮಾಲ್ ಸೆಲೆಬ್ರೇಷನ್ ಬಿಗ್ ಹ್ಯಾಪಿನೆಸ್. ಇದೇ ನೋಡಿ ಮಕ್ಕಳ ಮುಖದಲ್ಲಿ ಎಷ್ಟು ಖುಷಿ, ಎಷ್ಟು ನಗು ಇದೆ ಅಂತ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ ಥರ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿಬಿಟ್ಟು ಮಕ್ಕಳು ಖುಷಿ ಪಡಿಸೋದೇ ನಮ್ಗೆ ಖುಷಿಯಾಗಿರುತ್ತೆ. ಸೊ ಇದಿಷ್ಟು ಬರ್ಡೇ ಸೆಲೆಬ್ರೇಷನ್ ಮುಗೀತು. ಇನ್ನು ಪಾಟ್ ಹಾಕಿದ್ನಲ್ಲ ನೋಡಿ, ಅದು ರಾಗಿ ಹಾಕಿದ್ದೆ. ಬಟ್ ರಾಗಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ಹುರುಳಿಕಾಳು ಹಾಕಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.